ಅರೆ ವಾವ್, ನಿಜವಾಗ್ಲೂ ನಲ್ಲಿ ಹಾಳು ಮಾಡ್ಬಿಟ್ಟು ಕಳಿಸ್ಬಿಟ್ಟಿದ್ದಾನಲ್ಲ ನನ್ನ. ಇವತ್ತು ಕೆಲಸ ಮುಗ್ದೋಗುತ್ತೆ. ಪ್ಲಂಬರ್ ಎಲ್ಲಿಗೆ ಹೊಟ್ಟೋದ? ದುಡ್ಡು ತಗೊಳ್ದೆ ಹೊಟ್ಟೋಗಿದ್ದಾನೆ. ಇದೇನಿದು? ಗಿಫ್ಟ್? ನೀವು ತುಂಬಾನೇ ಸುಂದರವಾಗಿದ್ದೀರಾ. ನನಗೆ ಗೊತ್ತು, ಇದು ಹೇಳೋ ಅಗತ್ಯ ಇಲ್ಲ. ಆದರೆ ಯಾವಾಗಲೂ ನಿಮ್ಮಿಂದ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ನಿಮ್ಮ ಮನಸ್ಸಲ್ಲಿ ಎಷ್ಟೇ ದುಃಖ ಇದ್ರೂ ಆದರೆ ನಿಮ್ಮ ಮುಖದಲ್ಲಿ ಯಾವತ್ತೂ ಅದು ಕಾಣಿಸೋದೇ ಇಲ್ಲ. ನನಗೆ ಗೊತ್ತಿದೆ ನೀವು ಯಾವ ಪರಿಸ್ಥಿತಿಯಲ್ಲಿ ಬದುಕ್ತಿದ್ದೀರಾ ಅಂತ. ನಾನು ನಿಮ್ಗೆ ಏನಾದರೂ ಒಳ್ಳೇದು ಮಾಡೋ ಅವಕಾಶ ಸಿಗಬೇಕಿತ್ತು. ನಾನಿಷ್ಟು ಮಾತ್ರ ಹೇಳ್ತೀನಿ, ನೀವು ಯಾವಾಗಲೂ ಸಂತೋಷವಾಗಿರಬೇಕು. ಸ್ನೇಹ, ನಾನು ನಿನ್ನ ಹತ್ರ ಬಹಳ ದಿನದಿಂದ ಒಂದು ವಿಷಯ ಹೇಳಬೇಕಾಗಿತ್ತು. ಹೇಳು. ಸ್ನೇಹ, ಐ ಲವ್ ಯು ಸ್ನೇಹ. ಪ್ಲೀಸ್ ಅಕ್ಸೆಪ್ಟ್ ಮೈ ಲವ್. ಪ್ಲೀಸ್ ಸ್ನೇಹ, ಪ್ಲೀಸ್. ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಿನಗೆ ಗೊತ್ತಿಲ್ವಾ ನಂಗೆ ಆಲ್ರೆಡಿ ಮದ್ವೆ ಆಗಿದೆ ಅಂತ? ಸ್ನೇಹ, ನಂಗೆ ಗೊತ್ತು ನಿನಗೆ ಮದುವೆ ಆಗಿದೆ, ಆದ್ರೆ ಬೇಗ ಡಿವೋರ್ಸ್ ಕೂಡ ಆಗುತ್ತೆ. ಹೌದು, ನಾನು ಹುಚ್ಚ ಆಗಿದ್ದೀನಿ. ನಿನ್ನ ಪ್ರೀತಿನಲ್ಲಿ ಹುಚ್ಚ ಆಗಿದ್ದೀನಿ ಸ್ನೇಹ. ಇಲ್ಲ, ಪ್ಲೀಸ್ ಪ್ಲೀಸ್ ಇಲ್ಲಿಂದ ಹೊರಟೋಗು. ನಾನು ಹೀಗೆ ಮಾಡೋಕ್ಕಾಗಲ್ಲ. ಪ್ಲೀಸ್ ಹೊರಟೋಗಿಲ್ಲಿಂದ. ಇಲ್ಲ ಸ್ನೇಹ, ನೀನು ಈ ಗುಲಾಬಿ ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೆ ನಾನು ಇಲ್ಲಿಂದ ಹೋಗಲ್ಲ. ನಾನು ಹೇಳ್ತಿದ್ದೀನಲ್ಲ, ಇಲ್ಲಿಂದ ಹೊರಟೋಗು ಅಂತ. ಪ್ಲೀಸ್ ಸ್ನೇಹ, ಪ್ಲೀಸ್. ನೀನೀಗ ಈ ಗುಲಾಬಿನ ಅಕ್ಸೆಪ್ಟ್ ಮಾಡಲಿಲ್ಲ ಅಂದ್ರೆ ಇದ್ರ ಮುಳ್ಳಿಂದ ನಾನು ಚುಚ್ಕೊಂಡು ಸತ್ತೋಗ್ತೀನಿ. ನೋಡ್ತಾ ಇರು ಪ್ಲೀಸ್. ನಾನು ನಿನ್ನ ಕೈ ಮುಗ್ದು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗು. ಸ್ನೇಹ, ಐ ಲವ್ ಯು. ನಾನು ನಿನ್ನನ್ನು ತುಂಬಾ ಕೇರ್ ಮಾಡ್ತೀನಿ. ಐ ಲವ್ ಯು ಸ್ನೇಹ. ಪ್ಲೀಸ್ ಪ್ಲೀಸ್ ಅಕ್ಸೆಪ್ಟ್ ಮಾಡು. ಹೋಗಿಲ್ಲಿಂದ, ಹೋಗು. ಹಲೋ. ಹಲೋ ಮೋನು. ನೀವು ಆದಷ್ಟು ಬೇಗ ನಮ್ಮ ಮನೆ ಹತ್ರ ಬನ್ನಿ. ಇವಾಗ್ಲೇ ನಮ್ಮ ಮನೆ ಹತ್ರ ಬರ್ಬೇಕು. ಬೇಗ ಬನ್ನಿ, ಬೇಗ. ಸರಿ ಸರಿ, ಬರ್ತಿದ್ದೀನಿ. ನನ್ನ ಯಾಕೆ ಮನೆ ಕರಿತಾ ಇದ್ದಾಳೆ? ಅಲ್ಲಿ ಏನಾಗಿರ್ಬೋದು? ಅವ್ರ ಗಂಡಂಗೆ ಹೇಳಿ ನನಗೇನಾದ್ರೂ ಹೊಡೆಸ್ಬಿಡ್ತಾಳ, ಅಥವಾ ಎಲ್ಲ ಬಂದು ನಮ್ಮ ಮನೇಲಿ ಹೇಳ್ಬಿಡ್ತಾಳ? ಏನಪ್ಪ ಮಾಡೋದು ಇವಾಗ? ಏನಪ್ಪ ಮಾಡೋದು? ಸ್ನೇಹ, ನಾನು ಒಳಗಡೆ ಬರ್ಬೋದಾ? ಬಾ. ನಿನಗೆ ಕಾಯ್ತಾ ಇದ್ದೆ. ಓಹೋ, ಅದು ನಾನು ಬಂದು ನಿನಗೆ ಪ್ರಪೋಸ್ ಮಾಡಿದ್ದು ಇಷ್ಟ ಆಗಲಿಲ್ಲ ಅಂದರೆ ಐ ಆಮ್ ರಿಯಲಿ ರಿಯಲಿ ಸಾರಿ. ಆದರೆ ಪ್ಲೀಸ್ ನಿನ್ನ ಗಂಡಂಗೆ ಮಾತ್ರ ಹೇಳಬೇಡ. ನಿನಗೆ ಗೊತ್ತಿದ್ಯಾ, ಗೋಡೆಗಳಿಗೂ ಕೂಡ ಕಿವಿ ಇರುತ್ತೆ. ಆದ್ರೆ ಗೋಡೆಗಳಿಗೆ ಕಣ್ಣಿರೋದಿಲ್ಲ. ನಾನೇನು ಕನ್ಸ್ ಕಾಣ್ತಾ ಇದ್ದೀನಾ? ದಡ್ಡ,
ಕನ್ಸು ನಿದ್ದೆ ಮಾಡ್ಬೇಕಾದ್ರೆ ಬರೋದು, ಎದ್ದಿರ್ಬೇಕಾದ್ರೆ ಅಲ್ಲ. ಅಂದಾಗೆ ನಾನೊಂದು ಮಾತು ಹೇಳ ನಿನಗೆ. ನೀನಂದ್ರೆ ನಂಗೆ ತುಂಬಾನೇ ಇಷ್ಟ. ನಾನು ನಿನ್ನ ತುಂಬಾನೇ ಕೇರ್ ಮಾಡ್ತೀನಿ. ನೀನಿಲ್ದೆ ಒಂದು ಕ್ಷಣನೂ ಇರಕ್ಕಾಗಲ್ಲ ನಂಗೆ. ಸ್ನೇಹ, ಎಲ್ಲಿದ್ಯಾ ನೀನು? ಅಯ್ಯೋ, ಈ ಅನಿಲ್ ಎಲ್ಲಿಂದ ಬಂದ? ನೀನೆಲ್ಲಾದ್ರೂ ಇಲ್ಲಾಂದ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗೋಗುತ್ತೆ. ಹೋಗು. ನಾನು ಕೂಗ್ತಾ ಇರೋದು ಮತ್ತೆ ಕೇಳಿಸ್ತಿಲ್ವಾ? ನೋಡು, ನಾನು ಅವನ್ನ ಯಾಮಾರಿಸ್ತಾ ಇರ್ತೀನಿ, ನೀನು ಎಲ್ಲಿಂದಾದ್ರೂ ಎಸ್ಕೇಪ್ ಆಗ್ಬಿಡು. ಎಷ್ಟೊತ್ತಿಂದ ಕೂಗೋದ್ ನಿನ್ನ? ಬೇಗ ಬಾ. ಇವನಿದನಲ್ಲ, ನನ್ನ ಪ್ರೀತಿಗೆ ದೊಡ್ಡ ಅಡ್ಗಾಲಾಗ್ಬಿಟ್ಟಿದ್ದಾನೆ ಇವನು. ಮೊದಲು ಸರಿಯಾಗಿ ಅವ್ನಿಗೆ ಏನಾರ ಮಾಡಬೇಕು. ಸಾಯಿಸ್ಬಿಡ್ತೀನಿ ನನ್ನ ಮಗನ್ನ. ಮೋನುನಿಂದಾಗಿ ಸ್ನೇಹಗೆ ನೆಮ್ಮದಿ ಅಂತೂ ಸಿಗ್ತಾ ಇತ್ತು. ಆದರೆ ಸ್ನೇಹನಲ್ಲಾದಂಥ ಬದಲಾವಣೆ ಅನಿಲ್ ಗಮನಿಸೋದಕ್ಕೆ ಶುರು ಮಾಡಿದ್ದ. ಈಗ ಅನಿಲ್ಗೆ ಸ್ನೇಹ ಮತ್ತು ಮೋನುನ ಅನೈತಿಕ ಸಂಬಂಧ ಗೊತ್ತಾಗ್ಬಿಡುತ್ತಾ? ಒಂದ್ ವೇಳೆ ಅನಿಲ್ಗೆ ಈ ಅನೈತಿಕ ಸಂಬಂಧ ಗೊತ್ತಾದ್ರೆ ಏನಾಗ್ಬಿಡುತ್ತೆ? ಅನಿಲ್ ಏನ್ ಮಾಡ್ತಾನೆ? ಬನ್ನಿ ನೋಡೋಣ ಮುಂದಿನ ಕತೆ ಏನಾಗತ್ತೆ. ಇವಾಗಂತೂ ನಮ್ಮಿಬ್ಬರ ಮಧ್ಯೆ ಯಾರೂ ಇಲ್ಲ. ಈ ಸಮಯ ನಮ್ಮಿಬ್ಬರದು ಮಾತ್ರ. ಈಗ ನಮ್ಮಿಬ್ಬರ ಮಧ್ಯೆ ಯಾರು ಬರಲ್ಲ. ಇನ್ ಜೊತೆ ದಿನ ಎಷ್ಟು ಬೇಗ ಮುಗಿದು ಹೋಗುತ್ತೆ. ಆದ್ರೆ ಅನಿಲ್ ಜೊತೆಗೆ ರಾತ್ರಿ ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕೂ ನನ್ನ ಹತ್ರ ಒಂದು ಪರಿಹಾರ ಇದೆ. ಏನು? ಡೈವೋರ್ಸ್. ನೀನು ಅವನಿಂದ ಡೈವೋರ್ಸ್ ತಗೊಂಬಿಡು. ನಾನೊಂದು ವಿಷಯ ಹೇಳ, ನಿನ್ನ ಕಣ್ಣು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಮತ್ ನಿನ್ನ ಮೂಗು ಕೂಡ ತುಂಬಾ ಚೆನ್ನಾಗಿದೆ. ಈ ನಿನ್ನ ನಗು ಕೂಡ. ಸ್ನೇಹ, ಏನ್ ನಡೀತಾ ಇದೆ ಇಲ್ಲಿ? ನಿಂತ್ಕೊಳ್ಳೋ, ಬೇಕು ನಿಂತ್ಕೊಳ್ಳೋ. ಏನಿದೆಲ್ಲ ಸ್ನೇಹ? ಏನಿದೆಲ್ಲ? ನನಗೆ ಗೊತ್ತಿಲ್ಲದಂಗೆ ನೀನು ನಿನ್ ಬಾಯ್ ಫ್ರೆಂಡ್ ನ ಮೀಟ್ ಮಾಡೋದಕ್ಕೆ ಶುರು ಮಾಡಿದ್ಯಾ? ಎಷ್ಟು ದಿನದಿಂದ ನಡೀತಾ ಇದೆ ಇದೆಲ್ಲ? ಅವನು ಯಾರು? ಅವನು ಯಾಕೆ ನಮ್ ರೂಮಲ್ಲಿ ಇದ್ದಾನೆ? ಯಾರು ಅವನು? ಹೇಳು. ನಿನ್ನೆ ಕೇಳ್ತಿರೋದು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನನ್ನಿಂದ ತಪ್ಪಾಗೋಯ್ತು, ಪ್ಲೀಸ್ ಕ್ಷಮಿಸಿ. ಎಷ್ಟು ದಿನದಿಂದ ಈ ಕಣ್ಣ ಮುಚ್ಚಾಲೆ ಆಟ ನಡೀತಿದೆ? ಹೇಳು. ನಾನು ಅವನ್ನ ಸುಮ್ಮನೆ ಬಿಡಲ್ಲ. ಅವನು ಯಾರು ಅಂತ ಹೇಳು ಮೊದಲು. ಯಾರು ಅವನು? ಮೋನು. ಮೋನು? ನಾಚಿಕೆ ಆಗಲ್ವಾ ನಿನಗೆ? ಈಗ ಏನ್ ಮಾಡೋದು? ಅವನ್ಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ, ಮತ್ತೆ ಅವನೆಲ್ಲ ನೋಡ್ಬಿಟ್ಟ. ನೀನ್ ಅದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಬೇಡ ಸ್ನೇಹ. ನಾನು ಎಲ್ಲಾನು ಪ್ಲಾನ್ ಮಾಡಿದ್ದೀನಿ. ನಾವೆಲ್ಲಾದ್ರೂ ಓಡೋಗ್ಬಿಡೋಣ, ಇವನಿಂದ ತುಂಬಾ ದೂರ. ಆದ್ರೆ ಎಲ್ಲಿಗೆ? ಇನ್ಮೇಲೆ ಅವ್ನು ನಮ್ ದಾರಿಗೆ ಮುಳ್ಳಾಗರಕ್ ಸಾಧ್ಯ ಇಲ್ಲ. ಆದ್ರೆ ನಂಗೆ ತುಂಬಾ ಭಯ ಆಗ್ತಿದೆ, ಅವನೇನಾದ್ರೂ ನಮ್ಗೆ ತೊಂದ್ರೆ ಮಾಡ್ಬಿಟ್ರೆ ಅಂತ. ಇಲ್ಲ ಸ್ನೇಹ, ಒಂದ್ಸಲ ನಾವ್ ಇಲ್ಲಿಂದ ಓಡೋದ್ರೆ ಸಾಕು. ಅವ್ನು ನಿನ್ ಜೀವನದಲ್ಲೇ ನಮ್ಗೆ ಯಾವತ್ತಿಗೂ ತೊಂದರೆ ಕೊಡೋಕ್ ಸಾಧ್ಯ ಇಲ್ಲ. ಆದ್ರೆ ನೀನೊಬ್ಳು ನನ್ನ ಮೇಲೆ ನಂಬಿಕೆ ಇಡ್ಬೇಕು ಅಷ್ಟೇ. ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ನಿಂಗೆ? ಸರಿ, ನಾನು ನಾಳೆ ಎಲ್ಲ ರೆಡಿ ಮಾಡ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ. ಓಕೆ? ಸರಿ. ಓಕೆ. ಸಾಕು ಸ್ನೇಹ, ಅಳ್ಬೇಡ. ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಈಗ ನಾವಿಬ್ರು ಇಲ್ಲಿಂದ ಹೋಗಿ ಬೇರೆ ಜಾಗದಲ್ಲಿ ನಮ್ದೇ ಆದಂತ ಹೊಸ ಪ್ರಪಂಚ ಕಟ್ಕೊಳ್ಳೋಣ. ನಮ್ದೇ ಹೊಸ ಪ್ರಪಂಚ ಕಟ್ಟೋದಿಕ್ಕೆ ದುಡ್ಡು ಬೇಕಾಗುತ್ತೆ ಮೋನು. ದುಡ್ಡ? ನೋಡು ಸ್ನೇಹ, ದುಡ್ಡು ತಂದಿದ್ದೀನಿ. ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂದ್ರೆ ನಾವು ಹೊಸ ಪ್ರಪಂಚನ ನಮಗೋಸ್ಕರ ಆರಾಮಾಗಿ ಕಟ್ಕೋಬಹುದು. ಮಿಸ್ಟರ್ ಮೋನು ಉರುಫ್ ಪ್ಲಂಬರ್, ಇಲ್ಲಿಂದ ನೀನು ಬದುಕೋದ್ರೆ ತಾನೆ ಹೊಸ ಪ್ರಪಂಚ ಕಟ್ಟೋಕ್ ಸಾಧ್ಯ ಆಗೋದು. ಪ್ಲಂಬರ್ ಕೆಲಸ ಮಾಡೋ ನಿನಗೆ ನಿನ್ ಯೋಗ್ಯತೆ ಏನು ಅಂತ ಗೊತ್ತಿದೀಯಾ? ನನ್ನ ಮನೆಗೆ ಬಂದು ನನ್ನ ಸೋಫಾ ಮೇಲೆ ಕೂತ್ಕೊಂಡು ನನ್ನ ಹೆಂಡತಿ ಜೊತೆ ಫ್ಲರ್ಟ್ ಮಾಡ್ತಿದ್ಯಾ? ಎಷ್ಟು ಧೈರ್ಯನೋ ನಿನಗೆ? ಇಲ್ಲಿಂದ ನೀನು ಬದುಕೋದ್ರೆ ತಾನೆ ಹೊಸ ಪ್ರಪಂಚ ಕಟ್ಟೋಕ್ ಸಾಧ್ಯ ಆಗೋದು. ನೀನಾ? ನನ್ನ ಮಗ, ಎದ್ದೇಳೋ ಮೇಲೆ ಬೇರೆಯವ್ರ ಹೆಂಡತಿ ಮೇಲೆ ಕಣ್ಣಾಕ್ತೀಯಾ? ಈಗ ನೋಡು ನಿನಗೇನ್ ಮಾಡ್ತೀನಿ ಅಂತ. ನಿನ್ನ ಸುಮ್ಮನೆ ಬಿಡಲ್ಲ. ನೋಡೋ, ನಿನಗೊಂದು ಗತಿ ಕಾಣಿಸ್ತೇನೆ. ನಿಮ್ಮಿಬ್ಬರ ಬಣ್ಣ ಈಗ ಬಯಲಾಗಿದೆ. ಹೊಸ ಪ್ರಪಂಚ ಕಟ್ಕೊಳ್ಳಿ, ಅದು ಜೈಲಲ್ಲಿ.
ಇನ್ಸ್ಪೆಕ್ಟರ್ ಸರ್, ನಾನೇನು ಮಾಡಿಲ್ಲ. ಇವನೇ ನನ್ನ ಜೊತೆಗೆ ತಪ್ಪಾಗಿ ನಡ್ಕೊಳ್ತಾ ಇದ್ದ. ನಾನಾ? ನನ್ನ ಗಂಡ ನನ್ನ ಕಾಪಾಡಕ್ಕೆ ಈ ಥರ ಎಲ್ಲ ಮಾಡ್ತಿದ್ದ. ಹೌದಾ? ಇವತ್ತು ಬೆಳಿಗ್ಗೆ ನನಗೆ ಹಳೆ ಪೇಪರ್ಸ್ ಕಟಿಂಗ್ ಸಿಕ್ಕಿದೆ. ಆಗ್ಲೇ ಗೊತ್ತಾಗಿದ್ದು ಇವಳು ತನ್ನ ಸೌಂದರ್ಯದ ಬಲೆ ಬೀಸಿ ಇಂಥ ಜನರ ಹತ್ರ ದುಡ್ಡು ಲೂಟಿ ಮಾಡ್ತಾಳೆ. ಮ್ಯಾಮ್, ನೀವು ಹೇಳ್ದಷ್ಟು ದುಡ್ಡು ತಂದಿದ್ದೀನಿ ಮೇಡಮ್. ದಯವಿಟ್ಟು ಈಗ ಆ ವಿಡಿಯೋ ಪೂರ್ತಿ ಡಿಲೀಟ್ ಮಾಡಿ ಪ್ಲೀಸ್ 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 ಪ್ಲೀಸ್. ನೀನ್ ನಿನ್ ಕೆಲ್ಸನ ಪ್ರಾಮಾಣಿಕವಾಗಿ ಮಾಡಿದ್ಯಾ, ಹಾಗಾಗಿ ನಾನು ಕೂಡ ಈ ವಿಡಿಯೋ ಇದೆಯಲ್ಲ ಡಿಲೀಟ್ ಮಾಡ್ಬಿಡ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವಸೂಲಿ ಆಯ್ತಾ? ಪೂರ್ತಿ ವಸೂಲಾಯ್ತು, 15 ಲಕ್ಷ. ನಿನಗೆ ಗೊತ್ತಲ್ವಾ, ಎಲ್ಲ ಹೀಗೆ ಆರಾಮಾಗಿ ನಡೀತಾ ಇದ್ರೆ ನಾವು ಆದಷ್ಟು ಬೇಗ ಕೋಟಿ ಕೋಟಿ ಹಣ ಸಂಪಾದನೆ ಮಾಡೋದಕ್ಕೆ ಜಾಸ್ತಿ ದಿನ ಬೇಕಾಗಲ್ಲ. ಅದಕ್ಕೆ ನಾನು ಇನ್ಸ್ಪೆಕ್ಟರ್ ಸಾಹೇಬ್ರ ಜೊತೆ ಸೇರ್ಕೊಂಡು ಪ್ಲಾನ್ ಮಾಡಿದೆ. ಮತ್ತೆ ಅನಿಲ್, ನಿಮ್ಮಿಬ್ರು ಮೇಲೂ ನನಗೆ ಮೊದಲೇ ಅನುಮಾನ ಇತ್ತು. ಸಾಕ್ಷಿಗೋಸ್ಕರ ಕಾಯ್ತಾ ಇದ್ದೆ. ಈಗ ನೀವು ತಪ್ಪಿಸ್ಕೊಳಕ್ಕಾಗಲ್ಲ. ನೋಡಿ, ನಿಮ್ಮಿಬ್ಬರು ಪಾಪದ ಕೂಡ ತುಂಬಿದೆ. ಈಗ ಜೈಲ್